ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಈಗಾಗಲೇ ಈ ತುಕಾರಾಮ್ ಅವರು ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಅಬ್ಬರವಾಗಿರ್ತಕ್ಕಂಥ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಈ ತುಕಾರಾಮ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಒಂದೇ ಬೇಕಾಗಿದೆ, ತಾವಾಗಲೇ ಪ್ರಚಾರವನ್ನು ಕಾರ್ಯಪ್ರಾರಂಭ ಮಾಡಿದ್ರೆ ಹೇಗಿದೆ ಸರ್ ವಾತಾವರಣ? ಇಲ್ಲ, ಇವತ್ತು ಪೂಜೆ ಮಾಡಿಸ್ಕೊಂಡು ಇವತ್ತು ನಾಳೆಗೆ ಘೋಷಣೆ ಆಗ್ಬೋದು. ಇವತ್ತು ಹೈಕಮಾಂಡಲ್ಲಿ ಎಲ್ಲ ಆಲ್ರೆಡಿ ಡಿಸೈಡ್ ಆಗಿದೆ. ಇವತ್ತು ಒಳ್ಳೆ ದಿನ ಇತ್ತು, ಅದಕ್ಕೆ ತಾಯಿ ದುರ್ಗಮ್ಮ ದೇವಿಗೆ, ಕನಕ ದುರ್ಗಮ್ಮ ದೇವಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ, ಎಲ್ಲರ ಹಿರಿಯರ ಆಶೀರ್ವಾದದಿಂದ. ಸರ್, ಈ ಹಿಂದೆ ಸರ್ವೆ ಪ್ರಕಾರವಾಗಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರ್ಬೋದು, DCM ಆಗಿರ್ಬೋದು, ಎಲ್ಲರೂ ಕೂಡ ತಾವೇ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ತಾವು ತಮ್ಮ ಪುತ್ರಿಗೆ ಟಿಕೆಟನ್ನು ಕೇಳ್ತಾ ಇದ್ರಿ ಮತ್ತು ಬೇರೆದರಿಗೆ ಕೊಟ್ಟರು ಕೂಡ ಅನುಕೂಲ ಆಯಿತು ಅಂತ ಹೇಳ್ತಾ ಇದ್ರಿ. ಬಟ್ ಕೊನೆಯ ಗಳಿಗೆಯಲ್ಲಿ ತಮ್ಮ ಹೆಸರನ್ನ ಫೈನಲ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀರಾ, ಹೇಗಿದೆ ಸರ್? ಇಲ್ಲ, ಖಂಡಿತ ನಾವು 6 ಜನ ಇದ್ವಿ. 6 ಜನದಲ್ಲಿ ಯಾರೇ ಕೊಟ್ಟರು ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ನಾಗೇಂದ್ರ ವೆಂಕಟೇಶ್ ಪ್ರಸಾದ್ ಅವರಿದ್ದರು, ನಮ್ಮ ಮಗಳು ಚೈತನ್ಯ ಕೂಡ ಇದ್ದರು, ಉಗ್ರಪ್ಪ ಸಾಹೇಬರು ಕೂಡ ಇದ್ದರು. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಮೇಲೆ ಹೊಸಪೇಟೆ ಗುಜ್ಜಲ್ ನಾಗರಾಜ್ ಅವರು ಕೂಡ ಇದ್ದರು. ಮತ್ತು ಕೂಡ್ಲಿಗಿಯಿಂದ ಅವರ ಅಕ್ಕರು, ನಾಗಮಣಿ ಅಕ್ಕರು ಕೂಡ ಅವರು ಕೂಡ ಕೇಳಿದರು. ಎಲ್ಲರೂ ಸೇರಿ ನಾವು ಟಿಕೆಟನ್ನು ಕೇಳಿದ್ವಿ. ಕೇಳಿದಾಗ ಎಲ್ಲ KPCCಯಿಂದ ACCಯಿಂದ ಸರ್ವೆ ರಿಪೋರ್ಟ್ಸ್ ಎಲ್ಲ ಬಂದಾಗ, ಆಮೇಲೆ ಎಲ್ಲ ಶಾಸಕರಿಗೆ ಎಲ್ಲರೂ ಕೇಳಿದಾಗ, ಇಲ್ಲ ತುಕಾರಾಮ್ ಅವರಾದರೆ ಚೆನ್ನಾಗಾಗ್ತೈತೆ, 4 ಬಾರಿ ಶಾಸಕರಾಗಿದ್ದಾರೆ, ಜೊತೆಗೆ ಈ ST ಕ್ಷೇತ್ರದಲ್ಲಿ ಅವರು ಕೂಡ ST ಇದರಲ್ಲಿ ಕ್ಷೇತ್ರದಲ್ಲಿ MLA ಕೆಲಸ ಮಾಡಿದ್ದಾರೆ, ಚೆನ್ನಾಗಾಗುತ್ತೆ, ಬಂದೆಪ್ಪ ಅಂದರೆ ಖಂಡಿತವಾಗ್ಲೂ ಈ ಸರಿ ಕಾಂಗ್ರೆಸ್ಸಿಂದ ಲೋಕಸಭೆಗೆ MP ಆಗಿ ಕಳಿಸ್ಬೋದು ಅಂತಂತೇಳಿ ಜನ ತೀರ್ಮಾನ ಮಾಡಿದರು. ಹಿಂಗಾಗಿ ಶಾಸಕರು ಮತ್ತು ಸರ್ವೆ ರಿಪೋರ್ಟ್ ಪ್ರಕಾರ ನನಗೆ ಕೊಟ್ಟಿದ್ದಾರೆ. ಆ ಒಂದು ಮಾರ್ಗದರ್ಶನದಿಗೆ ಇವತ್ತು ಜವಾಬ್ದಾರಿಯನ್ನು ಒತ್ತಿದ್ದೀನಿ ನಾನು ಪಕ್ಷ. ಈಗ ಸಾಕಷ್ಟು ಆಕಾಂಕ್ಷಿಗಳು ತಮ್ಮ ಪಕ್ಷದಲ್ಲಿದ್ದರು, ಈಗ ಅವರೆಲ್ಲ ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸೋ ಸಾಧ್ಯತೆ ಇರುತ್ತೆ. ಅವರೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಮುಂದೆ, ಅಂದರೆ ಪ್ರಚಾರಕ್ಕೆ ಮತ್ತು ಮುಂದಿನ ಗೆಲುವಿಗೋಸ್ಕರ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ತೀರಾ ಅಂತ? ಇಲ್ಲ, ಎಲ್ಲರೂ ಕೂಡ ನಾವು ಲೈಕ್ ಮೈಂಡೆಡ್ ಇದ್ದೀವಿ. ಯಾಕಂದರೆ ಪಕ್ಷ ಮುಖ್ಯ ಅಲ್ಲ, ಪಕ್ಷ ಇದ್ದರೆ ತಾನೇ ಎಲ್ಲರೂ. ಹಿಂಗಾಗಿ ನಾವು 6 ಜನ ನಾವೆಲ್ಲರೂ ಕೇಳಿದ್ವಿ. ಅದರಲ್ಲಿ ಪಕ್ಷ ಹೈಕಮಾಂಡ್ ತೀರ್ಮಾನ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ACC ಅವರು, ಖರ್ಗೆ ಸಾಹೇಬ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಒಪ್ಪಿಕೊಂಡು ಇದು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಇಂಟ್ಯಾಕ್ಟಾಗಿ ನಾವು ಈ ಸರಿ 20 ವರ್ಷದ ಮೇಲೆ ಇವತ್ತು ಸೋನಿಯಾ ಗಾಂಧಿಯವರಾದಮೇಲೆ ಯಾರೂ ಇಲ್ಲಿ ಕಾಂಗ್ರೆಸ್ MP ಆಗಿರಲಿಲ್ಲ. ಈ ಸರಿ ಖಂಡಿತವಾಗಲೂ ಕಾಂಗ್ರೆಸ್ಸಿಗೆ ಆಶೀರ್ವಾದ ಆಗುತ್ತೆ.